ಹಾಯ್ ವೆಲ್ಕಮ್ ಟು KCET 2026. ಹಾಯ್ ಎಲ್ಲ PU ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಬ್ಯಾಕ್ ಇನ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತ ಹೇಳಿದ್ರೆ PUC ಬೋರ್ಡ್ ಎಕ್ಸಾಮ್ ಪೇಪರ್ ಯಾವ ಥರ ಇರುತ್ತೆ, ಹೇಗೆಲ್ಲ ಕ್ವಶನ್ಸ್ ಅಪಿಯರ್ ಆಗುತ್ತೆ, ಯಾವ್ಯಾವ ಕ್ವಶನ್ಸ್ ಓದಿದ್ರೆ ನಮಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು, 65+ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನೀವು ಕಂಪ್ಲೀಟಾಗಿ ಈ ಪೇಪರ್ನ ಓದಿದ್ರೆ 65+ ಸ್ಕೋರ್ ಮಾಡ್ಬೋದು. ಯಾರ್ಯಾರೆಲ್ಲ ಪಾಸ್ ಆಗೋದಕ್ಕೂ ಒದ್ದಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಸ್ಟ್ರಾಟಜಿನ ಹಾಕ್ಕೊಡ್ತೀನಿ. ಆ ರೋಡ್ ಮ್ಯಾಪ್ ಪ್ರಕಾರ, ಆ ಸ್ಟ್ರಾಟಜಿ ಪ್ರಕಾರ ನೀವು ಹೋದರೆ 30 ಔಟ್ ಆಫ್ 30 ತಗೊಂಡು ಆರಾಮಾಗಿ ಪಾಸ್ ಆಗ್ಬೋದು, ಎಕ್ಸ್ಟ್ರಾ ಸ್ಕೋರ್ಸ್ನು ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇದು 2025 ಕ್ವಶನ್ ಪೇಪರ್, ಮೇಯ್ನ್ ಎಕ್ಸಾಮ್ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡಿ. ಇದರಲ್ಲಿ 2 ವರ್ಷನ್ಸ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ಸ್ಗಳಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದು ಕನ್ನಡ ವರ್ಷನ್. ನೆಕ್ಸ್ಟು ಇಂಗ್ಲೀಷ್ ವರ್ಷನ್ನ ನಿಮ್ಗೆ ತೋರಿಸ್ತೀನಿ. ಈ ಕನ್ನಡ ವರ್ಷನಲ್ಲಿ ಟೋಟಲ್ ನಿಮಗೆ 3 hours ಟೈಮ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಅದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರೋದ್ರಿಂದ ಇದಕ್ಕೆ 70 ಮಾರ್ಕ್ಸ್ ಇರುತ್ತೆ. ಇನ್ನು 30 ಮಾರ್ಕ್ಸ್ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಏನು ತೊಗೊಂಡಿರ್ತೀರ ಅದಿರುತ್ತೆ. ಇದೇ ರೀತಿ ಎಲ್ಲ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ನಿಮಗೆ ಆನ್ಸರ್ಸ್ನ ಹೇಳ್ಕೊಡ್ತೀನಿ ಮತ್ತು 65+ ಎಬೋವ್ ಸ್ಕೋರ್ ಮಾಡೋದನ್ನ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡ್ತಿರ್ಬೋದು ಇಂಗ್ಲೀಷ್ ವರ್ಷನ್. ಫಿಸಿಕ್ಸ್ ಪೇಪರ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಎ ಇಂದ ಅಪ್ ಟು ಪಾರ್ಟ್ ಇ ವರ್ಗ ಇರುತ್ತೆ. ಎ ಪಾರ್ಟಲ್ಲಿ ಏನಿರುತ್ತೆ ಅಂತ ನೋಡ್ತಿರ್ಬೋದು, 15 MCQs ಇರುತ್ತೆ. ಟೋಟಲಿ 15 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಕ್ವಶನ್ ನೋಡ್ತಿರ್ಬೋದು ಕೂಲಮ್ಸ್ ಲಾ. ಇದಂತೂ 100% ಇದ್ದೇ ಇರುತ್ತೆ ಗೈಸ್. ಇದಿಲ್ಲೇ ಅಷ್ಟೇ ಅಲ್ಲ, KCETಲೂ ಇದ್ದೇ ಇರುತ್ತೆ. ಇದ್ರ ಮೇಲ್ಗಡೆ 1 ಕ್ವಶನ್ಸ್. ಇದರಲ್ಲಿ ಫಸ್ಟ್ ಒಂದಕ್ಕೆ ಆನ್ಸರ್ C ಆಗಿರುತ್ತೆ. ಬೇಕಾದರೆ ಚೆಕ್ ಮಾಡಿ ನೀವು, ಅದೇ ಆನ್ಸರ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು 4th one, 5th one, 6th one, 7th one, ಆಲ್ಮೋಸ್ಟ್ ಆಲ್ ನಿಮ್ಮ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಟಾಪಿಕ್ಸ್ ಇದೆ ಆ ಟಾಪಿಕ್ಸ್ನೇ ಸ್ವಲ್ಪ ಟ್ವಿಸ್ಟಾಗಿ ಕೇಳಿರ್ತಾರೆ ಹೊರತು ಬೇರೆ ಯಾವುದೇ ಚೇಂಜಸ್ ಇರೋದಿಲ್ಲ. ಓಕೆನಾ? ಬೇರೆ ಏನೂ ಚೇಂಜಸ್ ಇರೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಟೋಟಲ್ 15 ಮಾರ್ಕ್ಸ್ MCQ ಮುಗೀತು. ಈ 15 ಮಾರ್ಕ್ಸಲ್ಲಿ ನೀವು ಕಂಪ್ಲೀಟಾಗಿ ಕ್ಲಾಸಲ್ಲಿ ಕೇಳಿದರೆ ಸಾಕು, ಆ ಕಾನ್ಸೆಪ್ಟ್ ನೆನಪಿದ್ರೆ ಸಾಕು, 215 ಔಟ್ ಆಫ್ 50 ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಕೊಡ್ತೀನಿ ಯಾವ್ಯಾವೆಲ್ಲ ಓದಬೇಕು ಅಂತ. ಆ MCQsನ ಓದ್ಕೊಳ್ಳಿ ಸಾಕು, ಎನಫ್, ಬೇರೇನೂ ಬೇಡ. ಇನ್ನು 5 ಮಾರ್ಕ್ಸ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಲ್ರೆಡಿ ನೋಡಿರಿ, ಅದು ಪಾರ್ಟ್ ಎಲೇ ಬರುತ್ತೆ. ಟೋಟಲ್ 20 ಮಾರ್ಕ್ಸ್ ನಿಮಗೆ ಬಂತು ಅಂತ ತಿಳ್ಕೊಳ್ಳಿ. ಅದಕ್ಕೂ ಟ್ರಿಕ್ಸ್ ಇದೆ, ಅದನ್ನು ನೆಕ್ಸ್ಟ್ ಬರ್ತಾ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪಾರ್ಟ್ ಬಿಯಲ್ಲಿ ಟೋಟಲ್ ಎಷ್ಟು ಕ್ವಶನ್ಸ್ ಇದೆ ನೋಡ್ತಿರ್ಬೋದು, 6, 7, 8 ಟೋಟಲ್ 8 ಕ್ವಶನ್ಸ್ ಇದೆ. 8 ಕ್ವಶನ್ಸಲ್ಲಿ 5 ಕ್ವಶನ್ಸ್ ಆನ್ಸರ್ ಮಾಡಬೇಕು. 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಪಾರ್ಟ್ ಬಿಯಲ್ಲಿ. ಅಟ್ಲೀಸ್ಟ್ ನೀವು 2 ಕ್ವಶನ್ಸ್ ಯಾವ್ಯಾವುದು ಅಂತ ಇಂಪಾರ್ಟೆಂಟ್ಸ್ ಹೇಳ್ತೀನಿ. ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಓಕೆನಾ? ಅದು ಫೋರ್ಸ್ ಮೇಲಾದರೂ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. 2 ಪ್ರಾಪರ್ಟೀಸು ಮತ್ತು ಅಪ್ಲಿಕೇಶನ್ಸ್ ಅಂತ ಇದೆ ನೋಡಿ, ಎಲೆಕ್ಟ್ರೋ ಫ್ಲೂಯಿಡು, ಅದರಲ್ಲಿ 1 ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆನಾ? ನೆಕ್ಸ್ಟು ಪಾರ್ಟ್ ಸಿಯಲ್ಲಿ ನೋಡಿದ್ರಿ 1, 2, 3, 4, 5, 6, 7, 8 ಇರುತ್ತೆ. ಅದರಲ್ಲೂ ಅಷ್ಟೇ 4 ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಡಿ ನೋಡ್ತಿದ್ದೀರಾ, ಆನ್ಸರ್ ಎನಿ 3. ಟೋಟಲ್ ಎಷ್ಟು ಕ್ವಶನ್ಸ್ ಇದೆ? 1, 2, 3, 4, 5, 6. ಇದರಲ್ಲಿ ಕ್ವಶನ್ಸ್ ಇದೆಯಲ್ಲ, ಇದರಲ್ಲಿ ಅಟ್ಲೀಸ್ಟ್ 3 ಕ್ವಶನ್ಸ್ ಅಷ್ಟೇ ಆನ್ಸರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಮೇಯ್ನ್ 5th ಹೋಗ್ತಿದ್ದೀವಿ, 6th. ಇದರಲ್ಲಿ ಟೋಟಲಿ 1, 2, 3, 4 ಇದೆ. ಅದರಲ್ಲಿ 2 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಇದು ಪ್ರಾಬ್ಲಮ್ಸ್ ಆಗಿರುತ್ತೆ. ಪ್ರಾಬ್ಲಮ್ಸಲ್ಲೂ ಯಾವ್ದು ಬರುತ್ತೆ ಅಂತ ಪಕ್ಕಾ ಹೇಳ್ತೀನಿ. ಇದು ನಾಟ್ ವಿಸಿಬಲ್ ಕ್ಯಾಂಡಿಡೇಟ್ಸ್ಗೆ, ಯಾರಿಗೆಲ್ಲ ಡಿಸಬಿಲಿಟಿ ಇರುತ್ತೆ ಅವ್ರಿಗೆ ಎಕ್ಸ್ಟ್ರಾ ಇನ್ಸ್ಟೆಡ್ ಆಫ್ 6th ಕ್ವಶನ್ಗೆ ಇದು ಚೇಂಜ್ ಮಾಡಿದ್ದಾರೆ, ಮತ್ತು 42 ಕ್ವಶನ್ಗೆ ಅವ್ರಿಗೆ ಚೇಂಜ್ ಮಾಡಿದ್ದಾರೆ. ಅವ್ರು ಮಾತ್ರ ಆನ್ಸರ್ ಮಾಡ್ತಿದ್ದು. ಓಕೆನಾ? ನೆಕ್ಸ್ಟು ಹೇಗೆಲ್ಲ ಯಾವ್ಯಾವ ಚಾಪ್ಟರ್ಲಿ ಎಷ್ಟೆಷ್ಟು ಕ್ವಶನ್ಸ್ ಓದಿದ್ರೆ ಸಾಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಸಲ್ಲೇ ತಿಳಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇದೇ ರೀತಿ ಕಂಟೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಆಲ್.